ಜಿಲ್ಲೆಯ ದೇವದುರ್ಗ ತಾಲೂಕಿನ ಸುಂಕೇಶ್ವರ ಹಾಳ ಗ್ರಾಮದ ಬಳಿ ಸಮಾಜ ಹೋರಾಟಗಾರ ಹಾಗೂ ಬಹುಜನ ಸಮಾಜ ಪಕ್ಷ ಬಿಎಸ್ಪಿ ಮುಖಂಡ ಭೂಮಾನದ ಹದ್ದಿನ ವಯಸ್ಸು 38 ಅವರ ಮೇಲೆ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಅತ್ಯಂತ ಆಘಾತಕಾರಿ ಮತ್ತು ಖಂಡನೀಯ. ಈ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ನೀಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ ಮತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೆಳಲ್ಗಿರಿ ಗ್ರಾಮ ದಲಿತ ಯುವಕರ ದೇವಸ್ಥಾನ ಪ್ರವೇಶಗೊಂಡ 5 ಜನರನ್ನು ಕಂಬಕ್ಕೆ ಕಟ್ಟಿ ಥಳಿಸಿ ಜಾತಿ ನಿಂದನೆ ಮಾಡಿ ಅಸ್ಪೃಶ್ಯತೆ ದೌರ್ಜನ್ಯ ಮಾಡಿದ್ದಾರೆ. ಇಂಥವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ದಯವಿಟ್ಟು ಇವಾಗ ನಮ್ಮನ್ನ ನಿಜವಾಗ್ಲೂ ಸರ್ ನಮ್ಮ ಪದಾಧಿಕಾರಿ ಹೇಳಿದ್ರಲ್ಲ, ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಂತಿರೋದು ಸತ್ಯ. ಅವಾಗಿಂದನು ಸ್ವತಂತ್ರ ಬರೋಕಿನ ಮುಂಚೆನೂ ಹಂಗೆ ಯೂಸ್ ಮಾಡ್ಕೊಂಡಾರ, ಬಂದ್ ಆದ್ಮೇಲೆ ಇಷ್ಟು ವರ್ಷ ಆದ್ಮೇಲೆ ಹಿಂಗೆ ಯೂಸ್ ಮಾಡ್ಕೊಂಡಿದಾರ. ನಮ್ಮನ್ನ ಯಾರು ಒಂದು ದಕ್ಷ ಸ್ಥಾನಕ್ಕ ಆಯ್ತು ಮತ್ತೆ ಯಾವ್ದೋ ಒಂದು ಪೋಸ್ಟ್ ಆಯ್ತು, ಇವಾಗ ಕಾಂಗ್ರೆಸ್ ನಮ್ ಹಿಂದೆ ಇರುತ್ತೆ, ಕಾಂಗ್ರೆಸ್ ನಮ್ ಹಿಂದೆ ಇರುತ್ತೆ ಅಂತಾರ. ಯಾವ್ದೋ ಒಂದು ಪೋಸ್ಟ್ ಹೈಯರ್ ಪೋಸ್ಟ್ ಅವ್ರಿಗೆ ತಗೋತಾರ. ನಮ್ದು ದಲಿತರು ಯಾವ್ದೋ ಒಂದು ಪೋಸ್ಟ್ ಆಗಿರ್ಲಿ ನಮ್ ಕೆಳಗಡೆ ಮಟ್ಟಕ್ಕೆ ನೋಡ್ತಾರ. ಯಾವ್ದೋ ಒಂದು ನಮ್ಗೆ ಆ ಖಾತೆ ಒಳಗೆ ಕೊಡ್ತೀನಿ, ಈ ಖಾತೆ ಒಳಗೆ ಕೊಡ್ತೀನಿ ಅಂತ ಸುಳ್ಳು ಆಶ್ವಾಸನೆ ಜಾಸ್ತಿ ಇರುತ್ತೆ. ಅಂದ್ರೆ ನಮ್ಗೆ ದಲಿತರಿಗೆ ಯಾವ್ದೋ ಒಂದು ಗಟ್ಟಿಯಾದ ಸ್ಥಾನ ಇಲ್ಲ. ಸುಮ್ನೆ ನಮ್ಗೆ ಹಿಂದೆ ಇರ್ತೀವಿ. ಬಟ್ ನಮ್ಮ ಕರ್ನಾಟಕ ಆಯ್ತು, ನಮ್ ಇಂಡಿಯಾದಾಗ ಆಯ್ತು, ನಾವು ದಲಿತರು ಮನ್ಸ್ ಮಾಡಿದ್ರೆ ಯಾವ ಸರ್ಕಾರನೂ ಬರಲ್ಲ. ಯಾಕಂದ್ರೆ ನಮ್ದು ಅಷ್ಟು ವೋಟಿಂಗ್ ರೇಟ್ ನಮ್ದೇ ಜಾಸ್ತಿ ಇರೋದು. ದಯವಿಟ್ಟು ಸರ್ಕಾರ ಗಮನಕ್ಕೆ ತಗೊಂಡ ಈ ತರ ಮುಂದೆ ಯಾವ್ದು ಆಗ್ಬಾರ್ದು ಮತ್ತೆ ಘಟನೆ ಆಗ್ಬಾರ್ದು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಇದ್ರ ಬಗ್ಗೆ ನೀವು ತನಿಖೆ ಮಾಡಿ ಅವ್ರಿಗೆ ಯಾರ್ಯಾರು ಮಾಡಿದ್ರು, ದಾವಣಗೆರೆ ಆದ್ರೂ ಅಷ್ಟೇ, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಅಷ್ಟೇ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ಒಂದು ತುಂಬಾ ಕಠಿಣ ಶಿಕ್ಷೆ, ಅಂದ್ರೆ ಮುಂದೆ ಈ ತರ ಘಟನೆ ಯಾವ್ದು ಮರುಕಳಿಸಬಾರ್ದು ಅಂತೇಳಿ ನಮ್ಮ ವಿನಂತಿ. ಇದೇನಾದ್ರೂ ಆಗಿಲ್ಲ ಅಂದ್ರೆ ನಿಮ್ ಉಗ್ರವಾದ ಹೋರಾಟ ಇಡೀ ಕರ್ನಾಟಕ ರಾಜ್ಯದಂತ ನಾವು ಉಗ್ರವಾದ ಹೋರಾಟ ಮಾಡಕ್ಕೆ ನಾವು ಸಿದ್ಧರಾಗಿದ್ದೇವೆ. ಜೈ ಭೀಮ್. ನನ್ನ ಹೆಸರು ಬಸವರಾಜ್ ಆದಪುರ್. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.